ನಮಸ್ಕಾರ ರೈತ ಬಂದರೆ ಅಬ್ಸರ್ವ್ ಮಾಡಿ, ಗಿಡಗಳು ಸಾರಜನಕ ಅಂಶ ಏನೋ ನಾವು ಜಾಸ್ತಿ ಕೊಡ್ತಾಯಿದ್ದೀವಿ ಅಥವಾ ಭೂಮಿನಲ್ಲಿ ಯಥೇಚ್ಛವಾಗಿ ಸಾರಜನಕ ಅಂಶದ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳಿದರೆ ಗಿಡಗಳು ಹಿಂಗಾಗ್ತವೆ. ನಿಮಗೆ ಕಿರ್ಗಣ್ಣು ಬೀಳೋದಿಲ್ಲ, ಒಂದು ಗಣ್ಣುಗಳಂತ ಜಾಸ್ತಿ ಆಗುತ್ತೆ. ಆಮೇಲೆ ಹಸಿಯಾಗಿರ್ತಕ್ಕಂಥ ಈ ಎಲೆಗಳಿದೆಯಲ್ಲ, ಹಸಿರು ಎಲೆಗಳೇ ನಿಮಗೆ ಕಟ್ಟಾಗಿ ಮುರಿದು ಬೀಳ್ತವೆ. ಆ ಮುರಿದು ಬಿದ್ದ ಜಾಗಕ್ಕೆ ಏನಾಗುತ್ತೆ, ಅದು ಅದರಲ್ಲಿರ್ತಕ್ಕಂಥ ಸ್ಯಾಪ್, ನಾವೇನು ರಸ ಅಂತ ಹೇಳ್ತೀವಲ್ವ, ಅದು ಈ ಥರ ಸೋರುತ್ತೆ. ಇದು ತುಂಬ ತೋಟಗಳಲ್ಲಿ ಆಗುವಂಥ ಸಮಸ್ಯೆ. ನೀವೇನು ಮಾಡಬೇಕು, ಈ ಥರ ಜಮೀನುಗಳಲ್ಲಿ ಸಾರಜನಕ ಇರುವಂಥ ಭೂಮಿಲಿ ನೀವು ಫಸ್ಟು ಈ ಯೂರಿಯಾ ಪ್ರಮಾಣವನ್ನು ಹಾಕೋದನ್ನು ನಿಲ್ಲಿಸಬೇಕು. ಅದು ಯಾವುದೇ ಕಾಂಪ್ಲೆಕ್ಸ್ ಆದರೂ ಕೊಡ್ರಿ, ಏನಾದರೂ ಮಾಡಿರಿ, ನಿಲ್ಲಿಸಬೇಕು. ಅಥವಾ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಈ ಪೊಟ್ಯಾಶ್ ಮತ್ತು ಫಾಸ್ಫರಸ್ಸು ಹೀರ್ಕೊಳ್ಳೋಕೆ ಆಗ್ತಿರಲ್ಲ ಭೂಮಿಗೆ, ಅದು ಫಿಕ್ಸ್ ಆಗಿರುತ್ತೆ. ಇದು ಭೂಮಿ ಹುಳಿ ಇರ್ತಕ್ಕಂಥ ಜಮೀನುಗಳಲ್ಲಿ ಈ ಸಮಸ್ಯೆಗಳು ಹೆಚ್ಚು ಕಾಣ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇಲ್ಲಿ ನೀವು ಅಲ್ಲಿ ಕಾಣ್ಬೋದಾ, ಇದು ನೋಡಿ ಎಷ್ಟು ಹಸಿರಾಗಿರ್ತಕ್ಕಂಥ ಎಲೆ ಮುರಿದು ಬಿದ್ದಿದೆ, ಹೌದಾ? ಇದಕ್ಕೆ ಒಂದು 200 kg ಅಷ್ಟು ಸುಣ್ಣ, ಎಕರೆಗೆ ಒಂದು 200 kg ಅಷ್ಟು ಸುಣ್ಣ ನಾವು ಕೊಟ್ಟರೆ ರಸಸಾರ ಏನಾಗುತ್ತೆ, ಸ್ವಲ್ಪ ಹೆಚ್ಚಾಗುತ್ತೆ. ಅಂದರೆ ಭೂಮಿ pH ಅಂತ ಹೇಳ್ತೀವಿ, ಅದು ಹೆಚ್ಚಾಗುತ್ತೆ. ಭೂಮಿಲಿದ್ದಂಥ ಪೋಷಕಾಂಶಗಳಾಗಿರ್ತಕ್ಕಂಥ ಪೊಟ್ಯಾಶ್ ಆಗಿರ್ಬೋದು, ಫಾಸ್ಫರಸ್ ಕರಗಿ ಮತ್ತು ಗಿಡಕ್ಕೆ ಬರ್ತವೆ. ಸೊ ಅದರಿಂದನೂ ನಿಮಗೆ ಈ ಸಮಸ್ಯೆನ ನಿವಾರಣೆ ಮಾಡ್ಬೋದು. ಇಲ್ಲ ಎಕರೆಗೆ ಒಂದು ಚೀಲದಂಗೆ ನಾವು ಪೊಟ್ಯಾಷನ್ ಕೊಡೋಕೆ ಹೇಳ್ತೀವಿ. ಇದು ಮತ್ತು ರಾಕ್ ಫಾಸ್ಫೇಟ್ ಒಂದು ಚೀಲ, ಪೊಟ್ಯಾಶ್ ಒಂದು ಚೀಲ ಕೊಟ್ಟರೆ ಈ ಸಮಸ್ಯೆಗೆ ಸ್ವಲ್ಪ ಪರಿಹಾರ ಸಿಗುತ್ತೆ. ಬಟ್ ಸಂಪೂರ್ಣ ಪರಿಹಾರ ಸಿಗಬೇಕು ಅಂತೇಳಿದರೆ ನಾವು ಭೂಮಿಯ ರಸಸಾರವನ್ನು ಸರಿ ಮಾಡ್ಕೊಬೇಕು. 7ಗೆ ಬರಬೇಕು, 7ಕ್ಕೆ ಬರಬೇಕು. ಒಂದು ಸಮಸ್ಯೆ ಈ ಥರ ತುಂಬ ತೋಟಗಳಲ್ಲಿ ಈ ಥರ ಈ ವರ್ಷ ಸಮಸ್ಯೆ ಬರ್ತಾಯಿದೆ.